ನಮಸ್ಕಾರ ಸ್ನೇಹಿತರೆ. ಕಿಚನ್ನಲ್ಲಿ ಈ ಬೇಕಿಂಗ್ ಸೋಡಾ ಉಪಯೋಗಗಳು ಏನೇನು ಅನ್ನೋದು ನಿಮಗೆ ಗೊತ್ತೇ ಇದೆ. ಆದರೆ ನಿಮ್ಮ ಗಾರ್ಡನ್ನಲ್ಲಿ ಈ ಬೇಕಿಂಗ್ ಸೋಡಾ ಉಪಯೋಗಗಳು ಏನೇನು ಅನ್ನೋದು ತಿಳಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಗಾರ್ಡನ್ನಲ್ಲಿ ಈ ಬೇಕಿಂಗ್ ಸೋಡಾವನ್ನು 12 ರೀತಿಯಲ್ಲಿ ನೀವು ಉಪಯೋಗಿಸ್ಬೋದು. ಕೆಮಿಕಲ್ ಫರ್ಟಿಲೈಸರ್ ಹಾಗೂ ಪೆಸ್ಟಿಸೈಡನ್ನು ಉಪಯೋಗಿಸೋದು ಎಷ್ಟು ಡೇಂಜರಸ್ ಅನ್ನೋದು ನಿಮಗೆ ಗೊತ್ತೇ ಇದೆ. ಅದರ ಬದಲು ಸಿಂಪಲ್ ಆಗಿರುವ ಈ ಬೇಕಿಂಗ್ ಸೋಡಾವನ್ನು ನಿಮ್ಮ ಗಾರ್ಡನ್ನಲ್ಲಿ ಹೇಗೆ ಉಪಯೋಗಿಸ್ಬೋದು ಅನ್ನೋದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಮತ್ತು ವಾಷಿಂಗ್ ಸೋಡಾ ಇವು 3 ಬೇರೆ ಬೇರೆ ಪದಾರ್ಥಗಳು. ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಈ ಬೇಕಿಂಗ್ ಸೋಡಾ ಅಂತಂದರೆ ಪ್ಯೂರ್ ಸೋಡಿಯಂ ಬೈಕಾರ್ಬೊನೇಟ್. ಇದನ್ನು ನಾವು ಅಡುಗೆಗೋಸ್ಕರ ಉಪಯೋಗಿಸ್ತೀವಿ. ಬೇಕಿಂಗ್ ಪೌಡರ್ ಅಂದರೆ ಇದರಲ್ಲಿ 30% ಅಷ್ಟು ಬೇಕಿಂಗ್ ಸೋಡಾ ಇರುತ್ತೆ ಅಷ್ಟೇ, ಜೊತೆಗೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಆದರೆ ಈ ವಾಷಿಂಗ್ ಸೋಡಾ ಅಂತ ಅನ್ನೋದು ಇದು ಸೋಡಿಯಂ ಕಾರ್ಬೊನೇಟ್. ನಾನು ನಿಮಗಿಲ್ಲಿ ಹೇಳ್ತಾ ಇರೋದು ಪ್ಯೂರ್ ಬೇಕಿಂಗ್ ಸೋಡಾದ ಬಗ್ಗೆ, ಅಂದರೆ ಅಡುಗೆ ಸೋಡಾದ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಈ ಬೇಕಿಂಗ್ ಸೋಡಾವನ್ನು ನಾವು 12 ರೀತಿಯಲ್ಲಿ ಹೇಗೆ ಉಪಯೋಗಿಸೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ, ನೀವು ಗಿಡಗಳಿಗೆ ಉಪಯೋಗಿಸುವಂಥ ಮಣ್ಣನ್ನು ಆರೋಗ್ಯಕರವಾಗಿ ಹೊಸದನ್ನಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ 1 ಟೀ ಸ್ಪೂನ್ ಬೇಕಿಂಗ್ ಸೋಡಾ ತೊಗೋಬೇಕು, 1 ಟೀ ಸ್ಪೂನ್ ಎಪ್ಸಮ್ ಸಾಲ್ಟನ್ನು ತೊಗೊಳ್ಬೇಕು, 1/2 ಟೀ ಸ್ಪೂನ್ ಅಮೋನಿಯಾವನ್ನು ತೊಗೊಳ್ಬೇಕು. ಇವು 3ನ್ನು ಒಂದು ಬಕೆಟ್ ನೀರಿನಲ್ಲಿ ಮಿಕ್ಸ್ ಮಾಡಬೇಕು. ಇದನ್ನ ಚೆನ್ನಾಗಿ ಈ ನೀರಲ್ಲಿ ಮಿಕ್ಸ್ ಮಾಡಬೇಕು. ನಂತರ ಇದನ್ನು ಮಣ್ಣಿಗೆ ನೀವು ಆ್ಯಡ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ಮಣ್ಣು ಹೊಸದರಂತಾಗ್ಬಿಟ್ಟು ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಅನುಕೂಲವಾಗುತ್ತೆ. ಎರಡನೇದಾಗಿ, ಇರುವೆಗಳನ್ನು ತಡೆಯೋದಕ್ಕೆ. ಎಲ್ಲರದ್ದು ಒಂದೇ ಕಂಪ್ಲೇಂಟ್ ಇರುತ್ತೆ, ಏನಂತ ಅಂದರೆ ಈ ಇರುವೆಗಳು ಗಿಡಗಳನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ. ಇದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ 5 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಮತ್ತು 5 ಟೀ ಸ್ಪೂನ್ ಸಕ್ಕರೆಯನ್ನು ತೆಗೆದುಕೊಳ್ಬೇಕು. ಇದನ್ನು 1 ಗ್ಲಾಸ್ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೀವು ಎಲ್ಲಿ ಇರುವೆಗಳು ಬರ್ತಾ ಇದ್ದಾವೋ, ಅಂದರೆ ಈ ಇರುವೆಗಳ ಗೂಡೇನಿದೆ ಅಥವಾ ಇರುವೆಗಳು ಬರುವಂಥ ಜಾಗ ಏನಿದೆ ಅಲ್ಲಿಗೆ ನೀವು ಇದನ್ನು ಸುರಿಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ಈ ಇರುವೆಗಳು ಸಕ್ಕರೆಗೆ ಅಟ್ರಾಕ್ಟ್ ಆಗ್ತವೆ, ಎಲ್ಲ ಬರ್ತವೆ. ನಂತರ ಈ ಬೇಕಿಂಗ್ ಸೋಡಾ ಈ ಇರುವೆಗಳನ್ನೆಲ್ಲ ಕೊಂದು ಹಾಕುತ್ತೆ. ಎಷ್ಟು ಈಸಿ ಇದೆ ಅಲ್ವಾ ಈ ಮೆಥಡ್. ಮೂರನೇದಾಗಿ, ಈ ಶಂಖ ಹುಳುಗಳನ್ನು ಅಥವಾ ಸ್ನೇಹಿಲ್ಸ್ಗಳನ್ನು, ಕ್ಯಾಟರ್ ಪಿಲ್ಲರ್ಸ್ ಅಂತ ಅಂದರೆ ಈ ಕಂಬಳಿ ಹುಳುಗಳನ್ನು ಕೊಲ್ಲೋದಕ್ಕೆ ಇದನ್ನು ಉಪಯೋಗಿಸಬಹುದು. ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ತುಂಬ ಸಿಂಪಲ್ ಆಗಿದೆ. ಈ ಬೇಕಿಂಗ್ ಸೋಡಾವನ್ನು ಈ ಗಿಡಗಳ ಮೇಲೆ ಚೆನ್ನಾಗಿ ಸ್ಪ್ರಿಂಕಲ್ ಮಾಡಿದರೆ ಸಾಕು. ಈ ಕ್ಯಾಟರ್ ಪಿಲ್ಲರ್ಸ್ ಆಗಲಿ ಸ್ನೇಹಿಲ್ಸ್ ಆಗಲಿ ಬರೋದೇ ಇಲ್ಲ. ಇನ್ನು 4ನೇದಾಗಿ, ಈ ಗಿಡಗಳನ್ನು ಅಂದರೆ ಪಾಟಲ್ಲಿ ಬೆಳೆದಿರುವಂತಹ ಗಿಡಗಳನ್ನು ಫ್ರೆಶ್ ಆಗಿ ಮಾಡೋದು ಹೇಗೆ ಅಂತೇಳಿ. ನೀವು ಪಾಟಲ್ಲಿ ಗಿಡವನ್ನು ನೆಡುವಾಗ ಫಸ್ಟ್ ಬೇಕಿಂಗ್ ಸೋಡಾವನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು, ನಂತರ ಮಣ್ಣನ್ನು ಹಾಕಬೇಕು, ಆಮೇಲೆ ಗಿಡವನ್ನು ನೆಡಬೇಕು. ಇದರಿಂದ ಗಿಡಗಳು ಸಾಯೋದಿಲ್ಲ, ಫ್ರೆಶ್ ಆಗಿ ಬೆಳೀತವೆ. ಯಾಕಂದರೆ ಮಣ್ಣು ಯಾವಾಗಲೂ ತನ್ನ ಹೊಸತನವನ್ನು ಹಾಗೆ ಉಳಿಸ್ಕೊಳ್ಳುತ್ತೆ ಹಾಗೂ ಗಿಡವನ್ನು ಫ್ರೆಶ್ ಆಗಿರೋ ಹಾಗೆ ನೋಡ್ಕೊಳ್ಳುತ್ತೆ. 5ನೇದಾಗಿ, ನೀವು ಮನೆಗೆ ತಂದಂತಹ ಹೂವುಗಳನ್ನು ಅಥವಾ ಹೂವಿನ ಗುಚ್ಛಗಳನ್ನು ತಾಜಾ ಆಗಿ ಹೇಗೆ ಇಡೋದು ಅಂತೇಳಿ. ನೀವು ಮನೆಗೆ ತಂದ ಹೂಗುಚ್ಛಗಳು ಬೇಗ ಬಾಡ್ತಾ ಇದ್ದಾವೆ, ನೀವೇನು ಮಾಡಬೇಕು ಅಂತಂದರೆ ಒಂದು ವಾಟರ್ ಜಗ್ನಲ್ಲಿ ಅಥವಾ ವಾಸಲ್ಲಿ ನೀವೇನು ಇಡ್ತೀರಾ ಅದನ್ನು, ಈ ನೀರಿಗೆ 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾವನ್ನು ಆ್ಯಡ್ ಮಾಡಬೇಕು. ಇದರಿಂದ ಈ ಹೂವು ಅಥವಾ ಹೂಗುಚ್ಛ ಫ್ರೆಶ್ ಆಗಿ ಇರುತ್ತೆ, ವಾರಗಟ್ಟಲೆ ಉಳಿಯುತ್ತೆ. ಆದರೆ ಪ್ರತಿ ದಿವಸ ನೀರನ್ನು ಮಾತ್ರ ನೀವು ಚೇಂಜ್ ಮಾಡ್ತಾ ಇರಬೇಕು. 6ನೇದಾಗಿ, ನೀವು ಬೆಳೆದಂತಹ ಟೊಮೆಟೊವನ್ನು ಸಿಹಿಯಾಗಿ ಮಾಡೋದಕ್ಕೆ. ಅಂತಂದರೆ ನೀವು ಬೆಳೆದಂತಹ ಟೊಮೆಟೊ ತುಂಬ ಹುಳಿ ಅಂತ ಅನ್ನಿಸ್ತಾ ಇದೆಯಾ, ನೀವು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈ ಟೊಮೆಟೊ ಗಿಡದ ಸುತ್ತ ಈ ಬೇಕಿಂಗ್ ಸೋಡಾವನ್ನು ನೀವು ಸ್ಪ್ರಿಂಕಲ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ಮಣ್ಣಿನಲ್ಲಿರುವಂತಹ ಆ್ಯಸಿಡಿಕ್ ಲೆವೆಲ್ ಕಡಿಮೆ ಆಗುತ್ತೆ. ಅಂದರೆ ಈ ಹುಳಿಯ ಅಂಶ ಕಡಿಮೆ ಆಗಿಬಿಟ್ಟು ಟೊಮೆಟೊದಲ್ಲಿ ಸಿಹಿ ಅಂಶ ಜಾಸ್ತಿ ಆಗುತ್ತೆ. ಅಂದರೆ ನೀವು ಸಿಹಿಯಾದ ಟೊಮೆಟೊವನ್ನು ಪಡಿಬಹುದು. ಈಗ ನಿಮಗೆ ಬೇಕಿಂಗ್ ಸೋಡಾದ ಬಹಳ ಮುಖ್ಯವಾದ ಉಪಯೋಗವನ್ನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಕಾಂಪೋಸ್ಟನ್ನು ತಯಾರು ಮಾಡುವಾಗ ನಿಮಗೆ ಗೊತ್ತಿರುತ್ತೆ, ಅದರಿಂದ ಒಂದು ಕೆಟ್ಟ ರೀತಿಯ ವಾಸನೆ ಬರ್ತಾ ಇರುತ್ತೆ, ಮಾಡೋದು ಕಷ್ಟ ಆಗುತ್ತೆ ನಿಮಗೆ ಅಂತೇಳಿ. ಈಗ ಈ ಕೆಟ್ಟ ವಾಸನೆಯನ್ನು ಕಡಿಮೆ ಮಾಡಿಕೊಳ್ಳೋದು ತುಂಬಾ ಈಸಿ. ಈ ಕಾಂಪೋಸ್ಟ್ ಮೇಲೆ ನೀವೇನು ಮಾಡಬೇಕು, ಈ ಬೇಕಿಂಗ್ ಸೋಡಾವನ್ನು ಸ್ಪ್ರಿಂಕಲ್ ಮಾಡಬೇಕು. ಇದರಿಂದ ಈ ಕೆಟ್ಟ ವಾಸನೆ ಬರೋದಿಲ್ಲ, ಜೊತೆಗೆ ಇದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳ ಪ್ರಕ್ರಿಯೆ ನಡೀತಾ ಇರುತ್ತೆ, ಅವುಗಳಿಗೂ ಏನು ತೊಂದರೆ ಆಗೋದಿಲ್ಲ. ಇನ್ನು ನಿಮ್ಮ ಗಾರ್ಡನ್ನಲ್ಲಿ ಬೆಳೆದಿರುವಂತಹ ಹುಲ್ಲು ಅಥವಾ ಕಳೆಗಳನ್ನು ನಾಶ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ಬೋದು. ನೀವೇನು ಮಾಡಬೇಕು ಅಂತಂದರೆ ಈ ನೀರನ್ನು ಹುಲ್ಲು ಅಥವಾ ಕಳೆಗಳ ಮೇಲೆ ಸ್ಪ್ರಿಂಕಲ್ ಮಾಡಬೇಕು.
ನಂತರ ಈ ಬೇಕಿಂಗ್ ಸೋಡಾವನ್ನು ತಿಕ್ ಲೇಯರ್ ಆಗಿ ಇದ್ರ ಮೇಲೆ ಹಾಕಬೇಕು. ಇದರಿಂದ ಈ ಕಳೆಗಳು ನಾಶವಾಗ್ತವೆ, ಮತ್ತೆ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಗಿಡಗಳ ಮೇಲೆ ಇವು ಸ್ಪ್ರಿಂಕಲ್ ಆಗದೇ ಇರೋ ಹಾಗೆ ನೀವು ನೋಡ್ಕೊಳ್ಬೇಕಾಗತ್ತೆ. ಇನ್ನು ಬಹಳ ಮುಖ್ಯವಾಗಿ ಈ ಬೇಕಿಂಗ್ ಸೋಡಾವನ್ನು ನೀವು ಪೆಸ್ಟಿಸೈಡ್ ಆಗಿ ಅಥವಾ ಫಂಗಿಸೈಡ್ ಆಗಿ ಉಪಯೋಗಿಸ್ಬೋದು. ಫಂಗಸ್ ಎಲ್ಲ ಬಂದ್ಬಿಟ್ಟು ನಿಮ್ಮ ಗಿಡಗಳ ಎಲೆಗಳು ತುಂಬಾನೇ ಹಾಳಾಗಿರುತ್ತೆ. ಜೊತೆಗೆ ಈ ಮೀಲಿ ಬಗ್ಸ್, ಸ್ಪೈಡರ್ ಮೈಟ್ಸ್ ನಿಮ್ಮ ಗಿಡಗಳನ್ನು ಬೆಳೆಯೋದಕ್ಕೆ ಬಿಡ್ತಾ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ 2 ಟೀ ಸ್ಪೂನ್ ಬೇಕಿಂಗ್ ಸೋಡಾವನ್ನು 1 ಲೀಟರ್ ನೀರಿಗೆ ಆ್ಯಡ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ 1 ಟೇಬಲ್ ಸ್ಪೂನ್ ನೀಮ್ ಆಯಿಲನ್ನು ಮಿಕ್ಸ್ ಮಾಡಬೇಕು. ನೀಮ್ ಆಯಿಲ್ ಇಲ್ಲ ಅಂತಂದರೆ ನೀವು ಯಾವುದೇ ರೀತಿಯ ವೆಜಿಟೇಬಲ್ ಆಯಿಲನ್ನು ಕೂಡ ಇದಕ್ಕೆ ಉಪಯೋಗಿಸಬಹುದು. ನೀಮ್ ಆಯಿಲ್ ಬದಲು ಕ್ಲೋವ್ ಆಯಿಲ್ ಅಥವಾ ಯೂಕಲಿಪ್ಟಸ್ ಆಯಿಲ್ ಅಂತಂದರೆ ನೀಲಗಿರಿ ಎಣ್ಣೆನೂ ಸಹ ನೀವು ಇದಕ್ಕೆ ಉಪಯೋಗಿಸಬಹುದು. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಒಂದು 10 ಡ್ರಾಪ್ಸ್ ಲಿಕ್ವಿಡ್ ಸೋಪ್ ಅಥವಾ ಹ್ಯಾಂಡ್ ವಾಶನ್ನು ಹಾಕಬೇಕಾಗತ್ತೆ. ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪ್ರೇಯರ್ಲಿ ತಗೊಳ್ಳಿ. ನಂತರ ಈ ಅಫೆಕ್ಟೆಡ್ ಪ್ಲಾಂಟ್ಸ್ ಏನಿರುತ್ತೆ ಈ ಗಿಡಗಳಿಗೆ ಚೆನ್ನಾಗಿ ಸ್ಪ್ರೇ ಮಾಡಿ. ಇದನ್ನು ವಾರಕ್ಕೆ ಒಮ್ಮೆ ಮಾಡಿದರೆ ಸಾಕು. ಇನ್ನು ನಿಮ್ಮ ಗಿಡಗಳಲ್ಲಿ ಫ್ಲವರ್ ಬ್ಲೂಮಿಂಗ್ ಅಂತಂದರೆ ಹೂಗಳನ್ನು ಅರಳುವಂತೆ ಮಾಡೋದಕ್ಕೆ ಈ ಬೇಕಿಂಗ್ ಸೋಡಾವನ್ನು ಉಪಯೋಗಿಸ್ತಾರೆ. ನೀವೇನು ಮಾಡಬೇಕು ಅಂತಂದರೆ 1 ಲೀಟರ್ ನೀರಿಗೆ 1 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾವನ್ನು ಆ್ಯಡ್ ಮಾಡಿಬಿಟ್ಟು ಈ ಲೀವ್ಸ್ ಅಥವಾ ಬಡ್ಸ್ ಏನಿರುತ್ತೆ ಮೊಗ್ಗುಗಳ ಮೇಲೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಇದರಿಂದ ಅಲ್ಲಿರೋ ಫಂಗಸ್ ರಿಮೂವ್ ಆಗುತ್ತೆ. ಜೊತೆಗೆ ಹೂಗಳು ಚೆನ್ನಾಗಿ ತಾಜಾ ಆಗಿ ಅರಳೋದಕ್ಕೆ ಸಹಾಯ ಆಗುತ್ತೆ. ಇದನ್ನು ತುಂಬಾ ಎಫೆಕ್ಟಿವ್ ಮೆಥಡ್ ಅಂತ ನಾವು ಹೇಳಬಹುದು. ಇನ್ನು ನೀವು ನಿಮ್ಮ ಇಂಡೋರ್ ಪ್ಲಾಂಟ್ಸ್ ಇರಲಿ ಅಥವಾ ಗಾರ್ಡನ್ ಪ್ಲಾಂಟ್ಸ್ ಇರಲಿ ಇವುಗಳನ್ನು ಕ್ಲೀನ್ ಮಾಡಲಿಕ್ಕೆ ಸಹ ಇದನ್ನು ನೀವು ಉಪಯೋಗಿಸ್ಬೋದು. ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ 1 ಲೀಟರ್ ನೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾವನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದನ್ನು ಒಂದು ಸ್ಪ್ರೇಯರ್ಲಿ ಹಾಕ್ಕೊಂಡು ಈ ಎಲೆಗಳ ಮೇಲೆ ಸ್ಪ್ರೇ ಮಾಡಿ ನಂತರ ಇದನ್ನು ಒರೆಸಬೇಕು. ನಿಮಗೆ ಗೊತ್ತಾಗುತ್ತೆ ಒರೆಸಿದ ಮೇಲೆ ಇದ್ರ ಮೇಲ್ಗಡೆ ಎಷ್ಟು ಧೂಳು ಕೂತ್ಕೊಂಡಿದೆ ಅಂತೇಳಿ. ಹೀಗೆ ಮಾಡೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೀತವೆ. ಆಮೇಲೆ ಗಿಡಗಳು ಯಾವಾಗಲೂ ಫ್ರೆಶ್ ಆಗಿರ್ತವೆ. ಇನ್ನು ಈ ಬೇಕಿಂಗ್ ಸೋಡಾದ 12ನೇ ಉಪಯೋಗ ಏನು ಅಂತ ಹೇಳ್ತೀನಿ. ನೀವು ಗಾರ್ಡನಲ್ಲಿ ಉಪಯೋಗಿಸಿರುವಂತಹ ಈ ಗಾರ್ಡನ್ ಟೂಲ್ಸ್ ಏನಿದೆ ಇವುಗಳನ್ನು ಕ್ಲೀನ್ ಮಾಡಲಿಕ್ಕೆ ಈ ಬೇಕಿಂಗ್ ಸೋಡಾವನ್ನು ಉಪಯೋಗಿಸ್ಬೋದು. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ 1 ಲೀಟರ್ ನೀರಿಗೆ 2 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾವನ್ನು ಜೊತೆಗೆ 2 ಟೇಬಲ್ ಸ್ಪೂನ್ ಸೋಪ್ ವಾಟರನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಈ ಉಪಕರಣಗಳನ್ನು ಇದರಲ್ಲಿ ತೊಳಿಬೇಕು. ಇದು ಬಹಳನೇ ಮುಖ್ಯ. ಯಾಕಂತಂದರೆ ಈ ಉಪಕರಣಗಳಿಗೆ ಅಂದರೆ ಗಾರ್ಡನ್ ಟೂಲ್ಸ್ಗೆ ಈ ಫಂಗಸ್ ಎಲ್ಲ ಅಂಟ್ಕೊಂಡಿರೋಂಥ ಸಾಧ್ಯತೆ ಇರುತ್ತೆ ಮತ್ತು ಇದು ಬೇರೆ ಗಿಡಗಳಿಗೂ ಬರುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇವುಗಳನ್ನು ಕ್ಲೀನಾಗಿ ಈ ಬೇಕಿಂಗ್ ಸೋಡಾದಿಂದ ತೊಳೆಯೋದು ಬಹಳನೇ ಮುಖ್ಯ. ನೀವು ಗಾರ್ಡನ್ನಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ ನಂತರ ನಿಮ್ಮ ಕೈಗೆ ಸಾಕಷ್ಟು ಕೊಳೆ ಫಂಗಸ್ ಎಲ್ಲ ಅಂಟ್ಕೊಂಡಿರುತ್ತೆ. ನೀವೇನು ಮಾಡಬೇಕು ಅಂತಂದರೆ 1 ಪಿಂಚ್ ಈ ಬೇಕಿಂಗ್ ಸೋಡಾವನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದರಿಂದ ನಿಮ್ಮ ಕೈಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಗಾರ್ಡನ್ನಲ್ಲಿ ನಿಮ್ಮ ಪ್ಲಾಂಟ್ಸ್ಗಳಿಗೆ ಈ ಬೇಕಿಂಗ್ ಸೋಡಾದಿಂದ ಏನೇನು ಉಪಯೋಗಗಳಿದ್ದಾವೆ ಅಂತೇಳಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.